ಮೊದಲಿಗೆ ನನ್ನ ಪ್ರೀತಿಯ ಎಲ್ಲ ಪತ್ರಕರ್ತ ಹಿರಿಯರೇ, ಸ್ನೇಹಿತರೆ, ಸೋಷಿಯಲ್ ಮೀಡಿಯಾ ಎಲ್ಲ ಸ್ನೇಹಿತರೆ, ಚಾನಲ್ನ ಎಲ್ಲ ನನ್ನ ಪ್ರೀತಿಯ ಗೆಳೆಯರೇ, ಒಟ್ಟಾರೆ ಮಾಧ್ಯಮದ ಎಲ್ಲ ನನ್ನ ಪ್ರೀತಿಯನ್ನು ನನ್ನ ಬೆಳೆಸಿದಂತಹ ಮಾಧ್ಯಮ ಮಿತ್ರರೇ. ಏಕೆ ಅಂತಂದರೆ ಇವತ್ತು ಈ ವೇದಿಕೆಯಾಗಿ ಇವತ್ತು ಚಂದ್ರು ಇಲ್ಲಿದ್ದಾರೆ ಅಂತಂದರೆ ಅದಕ್ಕೆ ನಿಮ್ಮಗಳ ಸಪೋರ್ಟೇ ಕಾರಣ. ಯಾರೇ ಒಬ್ಬರು ಬೆಳಿಬೇಕಂತಂದ್ರು, ಒಂದು ಮಗು ಬೆಳೆಯೋದಕ್ಕೆ ತಂದೆ ತಾಯಿ ಹೇಗೋ, ಒಬ್ಬ ನಿರ್ದೇಶಕ, ಒಂದು ಸಿನಿಮಾ ನಿರ್ಮಾಪಕ ಒಂದು ಸಿನಿಮಾ ಬೆಳೆಯೋದಕ್ಕೆ ಅದನ್ನು ತಲುಪಿಸೋದಕ್ಕೆ ಮಾಧ್ಯಮ ಅಷ್ಟೇ ಮುಖ್ಯ. ಇವತ್ತಿನ ವಿದ್ಯಮಾನಗಳನ್ನು ನಾವು ನೋಡ್ತಾ ಇದ್ದೀವಿ. ಮೊದಲು ಒಂದು ಖುಷಿ ವಿಚಾರ ಏನು ಅಂದರೆ, ವರ್ಷದ ಎಂಟು ಕನ್ನಡದ 2 ಚಿತ್ರಗಳು ಚೆನ್ನಾಗಿ ಹೋಗ್ತಾ ಇದೆ. ಒಂದು ಮಾರ್ಕ್ ಇರ್ಬೋದು, ಒಂದು 45 ಇರ್ಬೋದು, 2 ಚಿತ್ರಗಳು ನೋಡಿದೆ. ಒಂದು ಒಳ್ಳೆ ಸದಭಿರುಚಿಯ ಚಿತ್ರಗಳು, ಪ್ರಯತ್ನ ಚೆನ್ನಾಗಿದೆ, ಜನ ಇಷ್ಟಪಟ್ಟು ನೋಡ್ತಿದ್ದಾರೆ. ಹಾಗಾಗಿ ಅದೇ ಖುಷಿಯಲ್ಲಿ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನ ಅಡ್ವಾನ್ಸ್ ಆಗಿ ನನ್ನ ಎಲ್ಲ ಹಿರಿಯರಿಗೆ ನಿಮಗೆಲ್ಲ ಹೇಳಬೇಕು ಅಂತ ಅನ್ನಿಸ್ತು. ಆ ಒಂದು ಖುಷಿಯಲ್ಲಿ ಇವತ್ತು ನಾನು ಒಂದು ಥೀಮ್ ಮೋಷನ್ ಪೋಸ್ಟನ್ನು ಬಿಡುಗಡೆ ಮಾಡಿ ನಮ್ಮ ಟೀಮ್ ಜೊತೆ ಅದೇ ನಿಮ್ಮ ಜೊತೆ ಒಂದು ಹಂಚ್ಕೋಬೇಕು ಅಂತ ಈ ಒಂದು ಚಿಕ್ಕ ಒಂದು ಕಾರ್ಯಕ್ರಮ ಮಾಡಿದೆ. ಥೀಮ್ ವಿಡಿಯೋ ನೋಡಿದ್ರಿ ಅಂದರೆ ಓವರಾಲ್ ಎಲ್ರಿಗೂ ತನ್ನ ತಂದೆ ಅಂದರೆ ತನ್ನ ತಂದೆ ವ್ಯಾಲ್ಯೂ ಏನು ಅನ್ನೋದನ್ನ ಒಂದು ಮೋಷನ್ ಪೋಸ್ಟ್ ಮುಖಾಂತರ ಬೆಳವಣಿಗೆ ತೋರಿಸಿದ್ವಿ. ಸಿನಿಮಾದಲ್ಲಿ ಸಾಕಷ್ಟು ವಿಷಯ ಇದೆ. ರಾಜಮೋಹನ್ ತುಂಬ ಚೆನ್ನಾಗಿ ಬರ್ಕೊಂಡ್ಬಂದಿದ್ದಾರೆ. ಅವರು ಒಂದು ಲೈನ್ ಹೇಳಿದಾಗಲೇ ನಾನು ಇಷ್ಟಪಟ್ಟೆ. ನಮ್ಮ ಕೃಷ್ಣ ಬ್ರದರ್, ನಾಗಭೂಷಣ್ ಬ್ರದರ್ ಅವರೆಲ್ಲ ಹೇಳಿದಾಗೆ ಇನ್ನು ನಿಮ್ಮ ಆಶೀರ್ವಾದ ಇರಬೇಕು. ಫಸ್ಟ್ ಹಾಫ್ ಅಲ್ಲಿ ನಾನು ನಮ್ಮ ಕೃಷ್ಣ ಬ್ರದರ್ ಇನ್ನೂ ಒಂದು ಅದ್ಭುತವಾದ ಸಿನಿಮಾ ಲವ್ ಮಾಕ್ಟೈಲ್ ಅವ್ರದ್ದು ರೆಡಿಯಾಗಿದೆ. ಇಬ್ಬರು ಪ್ಲಾನ್ ಮಾಡಿಕೊಂಡು ಯಾವಾಗ ಅಂತ ಒಂದು ಡೇಟ್ ಅನೌನ್ಸ್ ಮಾಡಿಕೊಂಡು ಫಸ್ಟ್ ಹಾಫಲ್ಲೇ ಬರ್ತೀವಿ. ಫಾದರು ಬರ್ತಾರೆ, ಮತ್ತು ಅವರು ನಾವಿಬ್ಬರು ಪ್ಲಾನ್ ಮಾಡ್ಕೊಂಡು ಒಂದು ಡೇಟ್ ಹಾಕೊಂಡು ಆಮೇಲೆ ಡೇಟ್ ಹಾಕ್ತೀನಿ. ನಿಮ್ಮ ಬ್ಲೆಸ್ಸಿಂಗ್ಸ್ ಇರಲಿ. ನಾನು ಕೂಡ ಒಂದು ಸಾಕಷ್ಟು ಲಾಂಗ್ ಒಂದಷ್ಟು ಬೇರೆ ಬೇರೆ ಕಥೆಗಳು, ಬೇರೆ ಬೇರೆ ಕಲಿಕೆಗಳು ಇದರಲ್ಲಿದ್ದೆ. ಆ ಒಂದು ಇದರಲ್ಲಿ ನಿಮಗೆ ಭೇಟಿ ಆಗಲೇಬೇಕು ಅಂತ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದೆ. ಈ ಥೀಮ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಆಶೀರ್ವಾದ ಇರಲಿ ಸರ್. ಥ್ಯಾಂಕ್ ಯು. ಮೊದಲನೇದಾಗಿ ಇಲ್ಲಿ ನೆರೆದಿರೋ ಎಲ್ರಿಗೂ ನಮಸ್ಕಾರ. ಡೆಫಿನೆಟ್ಲಿ ನಂದು ಮತ್ತು ಕೃಷ್ಣ ಅವ್ರದ್ದು ಒಂದು ಹಿಟ್ ಜೋಡಿ. ಇದು ನಮ್ಮ 3ನೇ ಸಿನಿಮಾ. ಮೊದಲನೇ ಸಿನಿಮಾ ಲಕ್ಕಿ ಮ್ಯಾನ್, 2ನೇ ಸಿನಿಮಾ ಕೌಸಲ್ಯ ಸುಪ್ರಜಾರಾಮ, ಮತ್ತು ಇದು 3ನೇ ಸಿನಿಮಾ. ಈ ಸಿನಿಮಾ ಬಂದದಕ್ಕೆ, ನಾನು ಈ ಸಿನಿಮಾದ ಭಾಗ ಆಗಿರೋದಕ್ಕೆ ಕಾರಣನೂ ಬಹುಶಃ ಡಾರ್ಲಿಂಗ್ ಕೃಷ್ಣ ಅವರೇನೆ. ಈ ಕತೆ ಕೇಳಿ ಕೃಷ್ಣ ಅವರು ಚಂದ್ರು ಸರ್ ಹೇಳಿದ್ರು ಅಂತ, ಇಲ್ಲ ಇದಕ್ಕೆ ನಾಗಭೂಷಣ್ ಅವ್ರು ಮಾಡ್ಬೇಕು ಅಂತ. ಚಂದ್ರು ಸರ್ ಸ್ವಲ್ಪ ಡೌಟ್ಫುಲ್ ಇದ್ರಂತೆ, ಹೌದಾ ಅವರ ಯಾಕೆ ಬೇಕು ಅಂತ. ಆಮೇಲೆ ಬಹುಶಃ ನೀವು ಸಿನಿಮಾ ನೋಡಿದ್ಮೇಲೆ ನೀವು ಒಪ್ಪಿದ್ದೀರಾ ಅಂತ ಈಗ ಅನ್ಕೊಂಡಿದ್ದೀನಿ ಸರ್. ಬಹಳ ಒಳ್ಳೆ ಕತೆ. ಅಂದ್ರೆ ಏನಾಗುತ್ತೆ, ಯಾವಾಗಲೂ ಒಂದು ಒಳ್ಳೆ ಸಿನಿಮಾದ ಒಂದು ಒಳ್ಳೆ ಪಾತ್ರ ಆಗಿರೋದು ಬಹಳ ಮುಖ್ಯ ಆಗುತ್ತೆ. ಅಂತ ಒಂದು ಒಳ್ಳೆ ಸಿನಿಮಾ ಮತ್ತು ಒಂದು ಒಳ್ಳೆ ಪಾತ್ರನ ನಾನು ಈ ಸಿನಿಮಾದಲ್ಲಿ ಮಾಡಿದ್ದೀನಿ. ಮುಖ್ಯವಾದ ಒಂದು ಒಳ್ಳೆ ಕತೆ ಮಾಡಿದ್ದಾರೆ ರಾಜಮೋಹನ್ ಸರ್. ಈ ಥೀಮ್ ವಿಡಿಯೋ ನೋಡಿದಾಗ ನಿಮ್ಗೆ ಅನ್ಸಿರ್ಬೋದು, ಇದು ಬಹುಶಃ ಏನಿದು, ಇದೊಂದು ಎಮೋಷನಲ್ ಡ್ರಾಮಾನ. ಹೌದು, ಇದೊಂದು ಎಮೋಷನಲ್ ಡ್ರಾಮಾ. ಆದರೆ ಈ ಸಿನಿಮಾದಲ್ಲಿ ಎಂಟರ್ಟೈನ್ಮೆಂಟ್ಗೆ ಯಾವುದೇ ಕೊರತೆ ಇಲ್ಲ, ಅದಕ್ಕೆ ನಾನು ಸಾಕ್ಷಿ. ಮತ್ತೆ ಈ ವರ್ಷದ ಕೊನೆ ಬಂತು. ಎಲ್ರಿಗೂ ಅಡ್ವಾನ್ಸ್ಡ್ ಹ್ಯಾಪಿ ನ್ಯೂ ಇಯರ್. ನಿಮ್ಮೆಲ್ರಿಗೂ ನಮ್ಮ ಸಿನಿಮಾ ಮರಿಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ಈ ಇವೆಂಟ್ ನ ಇಟ್ಕೊಂಡಿದ್ದಾರೆ ಚಂದ್ರು ಸರ್. ಮತ್ತು ನೀವು ಯಾರು ಇನ್ನು ರಿಲೀಸ್ ಟೈಮ್ಗೆ ಯಾವಾಗ ಎತ್ತ ಈ ಇವೆಂಟ್ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಂದ್ರೆ, ಇನ್ನು ರಿಲೀಸ್ ಟೈಮ್ಗೆ ಎಲ್ರಿಗೂ ಗೊತ್ತಾಗೋ ತರ ಒಂದು ದೊಡ್ಡ ಇವೆಂಟೇ ಮಾಡ್ತಾರೆ ಚಂದ್ರು ಸರ್. ಇಷ್ಟ ಹೇಳಿ ನಾನು ಮಾತು ಮುಗಿಸ್ತೀನಿ. ಹೇಳೋದೇ ಏನಿಲ್ಲ. ಏನು ಡೆಫಿನೆಟ್ಲಿ ಅದೇ ಹೇಳಿದ್ನಲ್ಲ. ಆಮೇಲೆ ಇನ್ನೂ ಅದೇ ಹೇಳಿದ್ನಲ್ಲ, ಇದು ಬರೀ ಎಮೋಷನಲ್ ಡ್ರಾಮಾನ ಅಂತ ಅನ್ಸಿರ್ಬೋದು ಅಂತ ಹೇಳಿದ್ನಲ್ಲ. ಅಂದ್ರೆ ಎಂಟರ್ಟೈನ್ಮೆಂಟ್ ಅಷ್ಟಿದೆ ಈ ಸಿನಿಮಾದಲ್ಲಿ. ಓಕೆ, ನಿಮ್ಮ ಪಾತ್ರ ಹೇಗಿದೆ ಅಂತ ಅಫ್ಕೋರ್ಸ್ ನೀವು ಬಿಟ್ಕೊಡುವಾಗಿಲ್ಲ, ಇಲ್ಲ ನಾವು ಕೇಳುವಾಗಿಲ್ಲ, ಇಲ್ಲ ಖಂಡಿತ ಕೇಳುವಾಗಿಲ್ಲ, ನಾನು ಹೇಳೋಗಿಲ್ಲ. ಎಸ್, ಥ್ಯಾಂಕ್ ಯು ನಾಗಭೂಷಣ್ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ದಯವಿಟ್ಟು ಕ್ಷಮಿಸಿ ಸರ್, ಫಸ್ಟ್ ಲೇಟ್ ಆಗಿರೋದಕ್ಕೆ. ಎಲ್ರಿಗೂ ನಮಸ್ಕಾರ. ನಾಗರಾಜ್ ಕಬ್ಜಾದಲ್ಲಿ ನಮಾಮಿ ಅಂತ ಒಂದು ದೊಡ್ಡ ಹಿಟ್ ಸಾಂಗ್ ಬರೆಯಕ್ಕೆ ಅವಕಾಶ ಕೊಟ್ಟರು ಚಂದ್ರು ಸರ್. ಅದಾದ್ಮೇಲೆ ಫೋನಲ್ಲಿ ಮಾತಾಡ್ತಿದ್ವಿ. ಇದಾದ್ಮೇಲೆ ಒಂದು ಸಿನಿಮಾ ಸ್ಟಾರ್ಟ್ ಆಯ್ತು, ಪ್ರಮೋಷನ್ ಆಯ್ತು. ಏನ್ ಅನ್ಸರ್ ಚಂದ್ರು ಸರ್ ಎಲ್ಲೇ ಇದಾರ ಅಂತ ಅನ್ಕೊಂಡಿದ್ದೆ. ಬಟ್ ಸಿನಿಮಾ ಶೂಟ್ ಆದ್ಮೇಲೆ ಸಾಂಗ್ಗೋಸ್ಕರ ಹೋಗ್ತಾ ಇದ್ರು. ಬಂದ್ರು, ಒಂದ್ಸರಿ ಕತೆ ಹೇಳಿದ್ರು. ಅಂದ್ರೆ ಒಂದು ಹಾಡು ಬರ್ಕೊಂಡು ಸಿಚುವೇಶನ್ ಹೇಳಿದ್ರೆ ಸಾಕಾಗಿರೋದು. ಬಟ್ ಅವ್ರು ಹೇಳಿದ ರೀತಿ ಇತ್ತಲ್ಲ ಕತೆ,
ಪೂರ್ಣವಾಗಿ ಒಂದು ಸಂಗೀತಮಯ ಚಿತ್ರ ಆಗಬೇಕು, ಆಮೇಲೆ ಪ್ರತಿಯೊಬ್ಬರಿಗೂ ನಾಡ್ಬೇಕು ಅನ್ನೋ ತರದಲ್ಲಿ ಹೇಳಿದ್ರು. ಹಾಗಾಗಿ 3 ಹಾಡುಗಳು ತುಂಬಾ ಚಾಲೆಂಜಿಂಗ್ ಅನಿಸ್ತು. ತಂದೆ ಮಗನ ಸಾಂಗ್ ಆಯ್ತು, ಜೊತೆಗೆ ಒಂದು ಮೊಮ್ಮಗನ ಸಾಂಗ್ ಅಂತ ಬರುತ್ತೆ, ಆಮೇಲೆ ಜೊತೆಗೆ ಚೈಲ್ಡ್ಹುಡ್ ಅಲ್ಲಿ ತಂದೆ ಬಗ್ಗೆ ಮಗನ ಒಂದು ಪ್ರೀತಿ, ಅಂದ್ರೆ 3 ಕ್ಯಾರೆಕ್ಟರ್ ತಂದೆ ಬಗ್ಗೆನೂ ಹೇಳ್ಬೇಕು, ಮೊಮ್ಮಗನ ಬಗ್ಗೆನೂ ಹೇಳ್ಬೇಕು, ಆಮೇಲೆ ತಾತರ ಬಗ್ಗೆ ಹೇಳ್ಬೇಕು. ಈ ತರದಲ್ಲಿ ಖಂಡಿತ ಸಾರಿ ಲೇಟ್ ಆಯ್ತು. ನನ್ನ KGF ಅಲ್ಲಿ ಅಮ್ಮ ಸಾಂಗ್ ಎಷ್ಟು ಇಟ್ಟಾಗಿತ್ತು, ಅದೇ ತರದಲ್ಲಿ ಒಂದು ಸಾಂಗ್ ಬೇಕಂತ ಕೇಳಿದ್ರು. ನಾನು ಶಕ್ತಿ ಮೇಲೆ ಪ್ರಯತ್ನ ಪಟ್ಟಿದ್ದೀನಿ ಸರ್. ಖಂಡಿತ ಅದು ನಾನು ಪ್ರಯತ್ನ ಪಟ್ಟಿದ್ದೀನಿ ಅನ್ನೋದಕ್ಕಿಂತ ಆ ಕತೆ ಆತರ ಬರ್ಸ್ಕೊಂಡು, ಜೊತೆಗೆ ನಮ್ಮ ತಂಡ ಮ್ಯೂಸಿಕ್ ಡೈರೆಕ್ಟರ್ ನಕುಲ್ ಸರ್ ತುಂಬಾ ಒಳ್ಳೆ ಸಾಂಗ್ ಕೊಟ್ಟಿದ್ದಾರೆ. ಸರ್ ಹೇಳ್ದಂಗೆ ಆಡಿ 26 ಅಲ್ಲಿ ನಮ್ಮ ಸಿನಿಮಾ ಹಿಟ್ ಆಗುತ್ತೆ ಅನ್ನೋ ನಂಬಿಕೆ ಇದೆ. ಹಾಡುಗಳು ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ. ಜೊತೆಗೆ ಪ್ರತಿಯೊಬ್ಬ ತಂದೆ ಮಗನು ಆರಾಮಾಗಿ ಕೂತ್ಕೊಂಡು ಸಿನಿಮಾ ನೋಡ್ಬೋದು. ಅವರ ಒಂದು ಅಂದ್ರೆ ಪ್ರತಿಯೊಬ್ಬರು ಚಿಕ್ಕ ವಯಸ್ಸಲ್ಲಿ ಎಷ್ಟೊಂದು ಬೈಕೊಂಡಿರ್ತೀವಿ, ತಂದೆ ಅದು ಕೊಡ್ಸ್ಲಿಲ್ಲ ಇದು ಕೊಡ್ಸ್ಲಿಲ್ಲ ಅಂತ. ಬಟ್ ಒಬ್ಬ ಮಗನಿಗೆ ತಾನ ಅಪ್ಪ ಆದಾಗಲೇ ತಂದೆ ಮೇಲೆ ಏನು ಅಂತ ಗೊತ್ತಾಗುತ್ತೆ. ಖಂಡಿತ ಈ ಸಿನಿಮಾ ತಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಫ್ಯಾಮಿಲಿ ಸಮೇತ ನೋಡಿ ಚಿತ್ರಕ್ಕೆ ಸಪೋರ್ಟ್ ಮಾಡಿ. ಅಂಡ್ ಕೃಷ್ಣ ಸರ್ ಜೊತೆಗೆ ಮುಂಗಲ್ ಜೊತೆಗೆ ಫಸ್ಟ್ ಸಿನಿಮಾ ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್. ಮೊಟ್ಟ ಮೊದಲನಾಗಿ ಎಲ್ರಿಗೂ ನಮಸ್ಕಾರ, ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ನನಗೆ ಇದೊಂದು ತುಂಬಾ ಹೆಮ್ಮೆಯ ವಿಷಯ. ನನ್ನ ಹೆಸರು ಈ ಚಲನಚಿತ್ರದ ಪೋಸ್ಟರ್ ಮೇಲೆ ನಂಗೆ ಸಿಗ್ತಾ ಇದೆ. ಈ ಅವಕಾಶ ಬಹಳ ಅಪರೂಪದ್ದು ಅನಿಸ್ತು, ಯಾಕಂದ್ರೆ ಕಥೆ ತುಂಬಾ ಚೆನ್ನಾಗಿದೆ. ಇಂಥ ಕಥೆಗಳು ನೋಡಕ್ ಸಿಗೋದು ತುಂಬಾ ಕಮ್ಮಿ. ಚೆನ್ನಾಗಿ ಕಥೆ ಬರೀತಾರೆ, ಬಟ್ ಈ ಕಥೆ ತುಂಬಾ ವಿಶೇಷವಾಗಿದೆ. ನೀವು ಚಲನಚಿತ್ರ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಈಗ ಫಾದರ್ ರೋಲ್ ಬಗ್ಗೆ ಜೀವನದಲ್ಲಿ ಎಷ್ಟು ಮುಖ್ಯ ಅಂತ ಎಲ್ಲರೂ ಮಾತಾಡಿದ್ದಾರೆ. ಮಂಜುನಾಥ್ ಸರ್ ಅವರಾಗಿರ್ಲಿ, ಕೆ.ವಿ. ಶ್ರೀಕಾಂತ್ ಸರ್ ಅವರಾಗಿರ್ಲಿ. ಬಟ್ ಈ ಚಿತ್ರ ನೋಡಿದಾಗ ಒಂದು ಪರಿವಾರಕ್ಕೆ ಎಂಥ ಕಷ್ಟ ಬಂದ್ರು, ಒಬ್ಬ ಮಗನಿಗೆ ಎಂಥ ಕಷ್ಟ ಬಂದ್ರು, ಸುಖ ಬಂದ್ರು, ಅಪ್ಪ ಹೇಗೆ ಒಂದು ಬೆಂಬಲ ನೀಡ್ತಾನೆ ಅಂತ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಮಂಜುನಾಥ್ ಸರ್ ಹೇಳ್ದಂಗೆ ನಟನೆ ಅಂತೂ ತುಂಬಾನೇ ಅದ್ಭುತವಾಗಿದೆ. ನಾನು ಫಸ್ಟ್ ಟೈಮ್ ಚಂದ್ರು ಸರ್ ನನ್ ಮೂವಿ ತೋರಿಸಿದಾಗ ನಾನು ಸುಮ್ಮನೆ ಮೂವಿ ನೋಡ್ತಾ ಇದ್ದೆ. ಆಸ್ ಅ ಮ್ಯೂಸಿಕ್ ಡೈರೆಕ್ಟರ್ ನೋಡಿಲ್ಲ ನಾನು, ಅಥವಾ ಈ ಮೂವಿಯಲ್ಲಿ ಲ್ಯಾಗ್ ಆಗ್ತಿದೆ ಅದು ಏನು ತಲೆಗೆ ಯೋಚನೆ ಬಂದಿಲ್ಲ. ಮೂವಿ ಕಥೆ ಹಾಗೆ ಕರ್ಕೊಂಡು ಹೋಯ್ತು. ಅದೇ ತರ ಚಂದ್ರು ಸರ್ ನೀವೇ ಸಂಗೀತವನ್ನ ನೀಡಬೇಕು ಅಂತ ಹೇಳಿದಾಗ ನನ್ಗೆ ತುಂಬಾ ಖುಷಿ ಆಯ್ತು. ಸೊ ಧನ್ಯವಾದಗಳು ಚಂದ್ರು ಸರ್ ಈ ಒಂದು ಅವಕಾಶವನ್ನ ನೀಡಿದ್ದಕ್ಕೆ. ಒಟ್ಟು 5 ಹಾಡುಗಳಿವೆ ಈ ಚಲನಚಿತ್ರದಲ್ಲಿ. ಒಂದೊಂದೇ ಬಿಡುಗಡೆ ಆಗ್ತಾ ಇವೆ. ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಧನ್ಯವಾದಗಳು ಅಷ್ಟೇ. ಇನ್ನೇನು ಜಾಸ್ತಿ ಹೇಳಕ್ಕಾಗಲ್ಲ ಕಥೆ ಬಗ್ಗೆ. ನಿಮ್ಗೆ ಗೊತ್ತಾಗುತ್ತೆ ಅತಿ ಶೀಘ್ರದಲ್ಲಿ. ಚಲನಚಿತ್ರವನ್ನ ಎಲ್ಲರೂ ನೋಡ್ಬೇಕು ಹಾಗೂ ಸಪೋರ್ಟ್ ಮಾಡ್ಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು.